ದಿವಸ ನಾನು ಹಾಸನಕ್ಕೆ ಹೋಗಿದ್ದೆ. ನನ್ನ ಹತ್ರ ಮೋಟರ್ ಸೈಕಲ್ ಇದ್ದಾಗ ಆ ಮೋಟರ್ ಸೈಕಲ್ ಕೆಟ್ಟೋಯ್ತು, ಬುಲೆಟ್ ಮೋಟರ್ ಸೈಕಲ್. ರಾತ್ರಿ 7 ಗಂಟೆ ಸಣ್ಣ ಸಣ್ಣ ನೀರು ಮಳೆ ಬರ್ತಾ ಇತ್ತು. ಹಿಂಗೆ ಹೋಗೋದು ವಾಪಸ್ಸು ಮೋಟರ್ ಸೈಕಲ್ ಕೆಟ್ಟೋಯ್ತಲ್ಲ ಅಂತ. ಆಮೇಲೆ ಹೋದೆ ಡೀಲರ್ ಹತ್ರ. ಆ ಡೀಲರ್ ಹೇಳಿದ್ರು ಹೋಗ್ಬಿಡ್ರಿ ಸರ್, 4-5 ದಿವಸ ಆಯಿತು, ಅವರೆಲ್ಲ ಹೊರಟೋದ್ರು, ವಾಪಸ್ ಬರೋದಿಲ್ಲ ಅಂತ. ಆಗ ನಾನು ಮೋಟರ್ ಸೈಕಲ್ ಎಲ್ಲಾದ್ರೂ ಇಟ್ಬಿಟ್ಟು ಬಸ್ಸಲ್ಲಿ ಹೋಗಬೇಕಾಗಿತ್ತು ವಾಪಸ್ಸು ರಾತ್ರಿ ಹಾಸನಕ್ಕೆ, ಅಥವಾ ಯಾರೋ ನೆಂಟರ ಮೇಲೆ ಉಳ್ಕೊಂಡು ಬೆಳಗ್ಗೆ ಹೋಗಬೇಕಾಗಿತ್ತು. ಆಗ ಒಂದು ಯೋಚನೆ ಬಂತು, ಅರೆ ಇದು ಬುಲೆಟ್ ಮೋಟರ್ ಸೈಕಲ್ ಅತ್ಯಂತ ಆ ಕಾಲದಲ್ಲಿ ಇದ್ದಿದ್ದು 2 ಮೋಟರ್ ಸೈಕಲ್ ಇಲ್ಲಿ, ಬುಲೆಟ್ ಮೋಟರ್ ಸೈಕಲ್, ಜಾವಾ ಮೋಟರ್ ಸೈಕಲ್. ಹಾಸನ, ಚಿಕ್ಕಮಗಳೂರು, ಕೊಡಗು ಈ 3 ಜಿಲ್ಲೆಗೂ ಹಾಸನ ಹೆಡ್ ಕ್ವಾರ್ಟರ್. ಯಾಕಂದ್ರೆ ಹಾಸನ ಮಧ್ಯದಲ್ಲಿದೆ, ಕೊಡಗು ಆ ಕಡೆ, ಚಿಕ್ಕಮಗಳೂರು ಈ ಕಡೆ. ಬೆಟ್ಟಗಾಡಿನ ಪ್ರದೇಶ, ಹಳ್ಳಿಗಾಡಿನ ಪ್ರದೇಶ. ಇಲ್ಲಿಗೆ ಬೇಕಾಗಿರೋದೇ ಬುಲೆಟ್ ಮೋಟರ್ ಸೈಕಲ್. ಅಂದರೆ ಈ ಬುಲೆಟ್ ಮೋಟರ್ ಸೈಕಲ್ ಡೀಲರ್ ಏನು ಕ್ಲೋಸ್ ಆಗಿದ್ರೆ, ಮುಚ್ಚಿದ್ರೆ, ನನ್ನ ಮೋಟರ್ ಸೈಕಲ್ಗೆ ರಿಪೇರಿ ಮಾಡೋರು ಯಾರು, ಬೇರೆ ಮೋಟರ್ ಸೈಕಲ್ಗೆ ಯಾರು ರಿಪೇರಿ ಮಾಡೋರು ಅನ್ನೋ ಸಡನ್ ಒಂದು 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 ಫ್ಲಾಶ್ ಆಯಿತು. ನನ್ನ ಇನ್ನೊಬ್ಬರು ಸ್ನೇಹಿತರಿದ್ರು ಅಲ್ಲಿ, ರವಿ ಖಂಡಿಗೆ ಅಂತ. ಅವ್ರ ಮಗಳು ಯಾರೋ ಒಂದು ಹಂಗೆ ಒಂದು ತೋಟ ಮಾಡ್ಕೊಂಡಿದ್ರು. ನಾನು ಬಸ್ ಹತ್ತಿ ವಾಪಸ್ಸು ಜಾಬಿಗೆ ಹೋಗೋ ಬದಲು ಅವ್ರನ್ನೂ ಕರ್ಕೊಂಡು ನಾನು ಸೀದಾ ಮದ್ರಾಸ್ಗೆ ಹೋದೆ. ಅದೇ ಕ್ಷಣ ನಾಳೆ ಹೋಗಿ ಬುಲೆಟ್ ಮೋಟರ್ ಸೈಕಲ್ ಡೀಲರ್ಶಿಪ್ ತಗೊಳ್ಳೋಣ, ಯಾಕಂದ್ರೆ ಇನ್ನು ತೋಟದಲ್ಲಿ ಸಾಕಷ್ಟು ಆದಾಯ ಬರ್ತಿರ್ಲಿಲ್ಲ. ಅದೇ ಕ್ಷಣದಲ್ಲಿ ಆ ಇದರಲ್ಲೇನೆ ನಾನು ಮತ್ತೆ ಹಣ ಇರಲಿಲ್ಲ. ಹಣ ನಾವು ಎಷ್ಟು ಹಣ ಬೇಕು ಅನ್ನೋ ಏನಾದ್ರು ಪ್ರಶ್ನೆ ಹಾಕಿದ್ದಿದ್ರೆ ಅದಾಗ್ತಾನೆ ಇರಲಿಲ್ಲ. ಇನ್ಫೀಲ್ಡ್ ಮ್ಯಾನುಫ್ಯಾಕ್ಚರ್ ಹತ್ರ ಹೋದೆ. ಅವ್ರು ಕೇಳೋದು ಇದೇನು ನೀನು, ಅವ್ರಿಗೇನು ಗೊತ್ತಿರಲಿಲ್ಲ ಇಲ್ಲಿ ಡೀಲರ್ಶಿಪ್ ಕ್ಲೋಸ್. ಸಾಮಾನ್ಯವಾಗಿ ಅವರ ಡೀಲರ್ಶಿಪ್ ಕ್ಲೋಸ್ ಆಗಿ ಒಂದು 3-4 ತಿಂಗಳ ಮೇಲೆ ಒಂದು ಮಾಹಿತಿ ಅಡ್ವರ್ಟೈಸ್ಮೆಂಟ್ ಹಾಕಿ, ಆಮೇಲೆ ಸಾಮಾನ್ಯವಾಗಿ ಇದರಲ್ಲಿ ಇರೋರೆಲ್ಲ ಮಾರವಾಡಿಗಳು, ಗುಜರಾತಿಗಳು, ವೈಶ್ಯರೇ ಈ ಕಸಬಲ್ಲಿರೋರು. ಟ್ರೇಡಿಂಗ್ ಎಲ್ಲ ಅವರೇ ಇಲ್ಲ. ನೀನು ಮಿಲಿಟರಿ ಆಫೀಸರ್, ನೀನು ರೈತ, ನೀನೀಗ ನಿನಗೇನು ಗೊತ್ತಿದೆ ಅಂತ ನಾನು ಹೇಳಿದೆ. ನನಗೇನು ಗೊತ್ತಿದೆ ಅಂದರೆ, ನನಗೆ ವ್ಯಾಪಾರ ಗೊತ್ತಿಲ್ಲದೆ ಇದ್ರೂ ಒಬ್ಬ ಗ್ರಾಹಕನಿಗೆ ಏನು ಬೇಕು ಅನ್ನೋದು ಗೊತ್ತು. ಯಾಕೆಂದ್ರೆ ನಾನು 4 ವರ್ಷದಿಂದ ಈ ಮೋಟರ್ ಸೈಕಲ್ನ ಉಪಯೋಗಿಸ್ತಾ ಇದ್ದೀನಿ. ನನ್ನಲ್ಲಿ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಹುಮ್ಮಸ್ಸಿದೆ, ನನಗೆ ಕೊಡಿ. ಸೊ ನನಗೆ ಅವ್ರ ತಕ್ಷಣ ಮೋಟರ್ ಸೈಕಲ್ ಡೀಲರ್ಶಿಪ್ನ ಕೊಟ್ಟರು. ನೆಪೋಲಿಯನ್ ಅಂತ ಹೇಳ್ತಾನೆ, ಯುದ್ಧದಲ್ಲಿ ಬಂದೂಕಿಗಿಂತ ಸ್ಪೀಡ್ ಮುಖ್ಯ ಅಂತ, ವೇಗ ಮುಖ್ಯ ಅಂತ. ಹಾಗೆ ನಾನು ಕಾಯ್ತಾ ಕೂತಿದ್ರೆ ಅಡ್ವರ್ಟೈಸ್ಮೆಂಟ್ ಹಾಕಿದ್ದೆಲ್ಲ ಹೋಗ್ತೀನಿ ಅಂತ ಒಂದು 3 ಜನ ಅರ್ಜಿ ಹಾಕಿರೋರು. ನನಗೆ ಸಿಗ್ತಾನೆ ಇರಲಿಲ್ಲ. ನಾನಾಗೆ ಬಾಣದಂಗೆಯಲ್ಲಿ ಹೋದೆ. ಡೀಲರ್ಶಿಪ್ ಕೊಟ್ಟರು. ಒಂದು ದೊಡ್ಡ ಕಥೆ ಪುಸ್ತಕದಲ್ಲಿ ಓದಿದ ವಿವರ ಸಿಗುತ್ತೆ. ಆಮೇಲೆ ಹಾಸನದಲ್ಲಿ 8, ಆಮೇಲೆ ಇನ್ನೊಂದು ಹಾಂಡಾ ಸ್ಕೂಟರ್ಗೆ, ಲೂನಾ ಮೊಪೆಡ್ಗೆ, ಇನ್ಫೀಲ್ಡ್ ಮೋಟರ್ ಸೈಕಲ್ಗೆ, ಅದಕ್ಕೆಲ್ಲ ಡೀಲರ್ಶಿಪ್ ಒಂದು 7-8 ಕಡೆ ಬ್ರಾಂಚ್ ಮಾಡಿದೆ. ಹಾಸನದಲ್ಲಿ, ಚಿಕ್ಕಮಗಳೂರಲ್ಲಿ, ಕಡೂರಲ್ಲಿ, ತಿಪ್ಟೂರಲ್ಲಿ, ಚಂದ್ರಾಪಟ್ಟಣದಲ್ಲಿ, ಅರಸೀಕೆಯಲ್ಲಿ, ಹೀಗೆಲ್ಲ ಬ್ರಾಂಚ್ ಮಾಡಿ ಅವರಿಗೆ ಒಂದು ಉದ್ಯಮ ಶುರು ಮಾಡಿ, ಇದರಿಗೆ ಬೇರೆ ಬೇರೆ ಉದ್ಯಮಗಳ ಒಂದು ಉಡುಪಿ ಹೋಟೆಲ್ ಬೇರೆ ಇಟ್ಟಿದ್ದೆ. ರೇಷ್ಮೆ ಕೃಷಿ ಶುರು ಮಾಡಿ, ಆ ರೇಷ್ಮೆ ಕೃಷಿಗೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ರೇಷ್ಮೆ ಕೃಷಿ ಮಾಡಿ, ಯಾವುದೋ ಒಂದು ಸಮಯದಲ್ಲಿ ನಾನು ಭಾರತದ ಅತ್ಯಂತ ದೊಡ್ಡ ರೇಷ್ಮೆ ಕೃಷಿಗಾರನಾದೆ. ಅದು ನನಗೆ ಭಗವತ್ ಪ್ರೇರಣೆ ಹೆಂಗೆ ಅಥವಾ ಭಗವತ್ ರೂಪದಲ್ಲಿ ಆ ರೇಷ್ಮೆ ಕೃಷಿ ಒಂದೇ ಸಲದಲ್ಲಿ ನಾನೆಲ್ಲ ಸಾಲವನ್ನು ತೀರಿಸ್ತು. ನಾನು ಸಾಹುಕಾರನಾಗಿಲ್ಲ, ಆದರೆ ಯಾರ್ಯಾರು ಕೊಡಬೇಕು ದುಡ್ಡೆಲ್ಲ ಕೊಟ್ಟು, ಬ್ಯಾಂಕಿಗೆಲ್ಲ ಕೊಟ್ಟು ಒಂದು ಒಳ್ಳೆ ಅಂತಾರಾಷ್ಟ್ರೀಯ ಒಂದು ದೊಡ್ಡ ಒಂದು ಬಹುಮಾನ ಮತ್ತು ರೋಲೆಕ್ಸ್ ಅವಾರ್ಡ್, ಅದ್ರ ಜೊತೆಗೆ ಒಂದು $10,000 ಎಲ್ಲ ಬಂದು ಒಂದು ದೊಡ್ಡ ಥರದಲ್ಲಿ ನನಗೆ ಒಂದು ಗೌರವನ ತಂದು ಕೊಡ್ತು. ಅದು ಸಹಜ ಕೃಷಿ. ಅದನ್ನು ನಾನು ಮಿಲಿಟರಿಯಿಂದ ನನ್ನ ಕ್ಯಾಪ್ಟನ್ ಸ್ಯಾಮ್ಯುಯಲ್ ಹೆಲಿಕಾಪ್ಟರ್ ಪೈಲಟ್ ನನಗೆ ಮತ್ತೆ ಭೇಟಿಯಾದರು. ಅವ್ರಿಗೆ ಕೆಲಸ ಸಿಗ್ತಿರ್ಲಿಲ್ಲ. ನಾನು ಕೇಳಿ ಏನು ನಿಮಗೆ ಕೆಲಸ ಸಿಗ್ತಿರಲಿಲ್ಲ ಅಂತ. 1 ವರ್ಷ ಆದರೂ ಕೆಲಸ ಸಿಗ್ತಿರಲಿಲ್ಲ. ಒಂದು ಲೈಟ್ನಿಂಗ್ ಮಿಂಚು ಹೊಡೆದಂಗೆ ಅವ್ನು ಹೊಳಿತು. ಭಾರತ ಒಂದು ಹೊಸ ರಾಷ್ಟ್ರ ನಿರ್ಮಾಣ ಆಗ್ತಾ ಇದೆ. ನರಸಿಂಹರಾವ್ ಅಂತವ್ರು ಬಂದು ಎಷ್ಟೇ ಬಡತನ ಇರಲಿ, ಏನೇ ಇರಲಿ, ಹೊಸ ಒಂದು ನಾಂದಿ ಈ ಪಾಲಿಸೀಸಲ್ಲಿ, ರಿಫಾರ್ಮ್ಸಲ್ಲಿ ಒಂದು ಹೊಸ ಅಧ್ಯಾಯ ಶುರು ಮಾಡಿದ್ದಾರೆ ದೇಶದಲ್ಲಿ. ಹೊಸ ಉದ್ಯಮಗಳು ಬರ್ತಾ ಇದೆ. ಆದರೆ ದೇಶದಲ್ಲಿ ಒಂದೇ ಒಂದು ಹೆಲಿಕಾಪ್ಟರ್ ಕಂಪನಿ ಇರಲಿಲ್ಲ. ಇತ್ತು, ಒಂದು 1-2 ಇಲ್ಲ, ಆದರೆ
ಅದೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಸ್ವಂತಕ್ಕೆ ಉಪಯೋಗಿಸಿದ್ರು ಅಥವಾ ರಾಜಕಾರಣಿಗಳಿಗೆ ಕೊಡ್ತಿದ್ರು. ಪಬ್ಲಿಕ್ಗೆ, ಸಾರ್ವಜನಿಕರಿಗೆ ಅನ್ನುವಂಥ ಹೆಲಿಕಾಪ್ಟರ್ಗಳು ಇರಲಿಲ್ಲ. ಸಾವಿರಾರು ಜನ ಪೈಲಟ್ರು ಮಿಲಿಟರಿಯಿಂದ ಬಂದು ನಿರುದ್ಯೋಗಿಗಳಾಗಿ ಮನೇಲಿ ಕೂತಿದ್ದಾರೆ ಅಥವಾ ಸೆಕ್ಯೂರಿಟಿ ಆಫೀಸರ್ ಆಗಿದ್ದಾರೆ. ಯಂಗ್, ಇನ್ನು ಚಿಕ್ಕ ವಯಸ್ಸಿನ ಮಿಲಿಟರಿ ಪೈಲಟ್ಗಳು, ಅವರೆಲ್ಲ ನನ್ನ ಸ್ನೇಹಿತರು, ಮಿಲಿಟರಿ ಪೈಲಟ್, ಮಿಲಿಟರಿ ಇಂಜಿನಿಯರು. ಈ ಪೈಲಟ್ಗಳು ಕೆಲಸ ಇಲ್ಲದೆ ಕೂತಿದ್ದಾರೆ. ದೇಶ ಹೊಸ ದಿಗಂತಕ್ಕೆ ಹೊರಟಿದೆ. ಒಂದೇ ಒಂದು ಹೆಲಿಕಾಪ್ಟರ್ ಕಂಪ್ನಿ ಇಲ್ಲ. ಅದು ಕಷ್ಟ ಆಗುತ್ತೆ. ಇದಕ್ಕೇನು ಇದಕ್ಕೇನು ಬುದ್ಧಿ ಬೇಕಿಲ್ಲ. ಯಾಸಿ ಕಾಣ್ತಾ ಇದೆ ಎದುರುಗಡೆ. ಕನ್ನಡಲ್ಲೇ ಒಂದು ಗಾದೆ ಇದೆ, ಅಂಗೈನ